ಎಲ್ಲರಿಗೂ ಶುಭ ಮುಂಜಾನೆಯ ವಂದನೆಗಳು. ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಅವರೇ, ಶ್ರೀ ಉಪೇಂದ್ರ ಅವರೇ, ಶ್ರೀ ದೇವರಾಜ್ ಅವರೇ, ಶ್ರೀ ಗಣೇಶ್ ಅವರೇ, ಶ್ರೀ ಸೂರಪ್ಪ ಬಾಬು ಅವರೇ, ಶ್ರೀ ಕೆ ವೆಂಕಟೇಶ್ ಅವರೇ, ಶ್ರೀ ನಾಗಣ್ಣ, ಸಭೆಯಲ್ಲಿರುವಂಥ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳೇ, ವಿಷ್ಣುವರ್ಧನ ನೂರಾರು ಸಿನಿಮಾಗಳಲ್ಲಿ ಒಂದು ಸಿನಿಮಾವಾದಂಥ ಈ ಒಂದು ಕೋಟಿಗೊಬ್ಬ ಸಿನಿಮಾದ 25ನೇ ವರ್ಷದ ಈ ಒಂದು ಸಮಾರಂಭವನ್ನು ಆಯೋಜಿಸಿದಂಥ ಸೂರಪ್ಪ ಬಾಬು ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಷ್ಣುವರ್ಧನ್ ಅವರು ನಡೆಸಿದಂಥ ಈ ಒಂದು ಸಿನಿಮಾ ಬಹಳ ಜನಪ್ರಿಯವಾಗಿತ್ತು. ಆ ಹಿನ್ನೆಲೆಯಲ್ಲಿ ಈ ಸಿನಿಮಾದ ಹೊಸ ವರ್ಷಗಳನ್ನು ತಿರುಗುತ್ತಾ ಇದ್ದಾರೆ. ಅದು ಕೂಡ ಒರಿಜಿನಲ್ ಸಿನಿಮಾದಷ್ಟೇ ಫೇಮಸ್ ಆಗಿದೆ ಅಂತ ನಾನು ಬೇಡ್ಕೊಳ್ತಾ ಇದ್ದೇನೆ. ಒಂದು ಕಡೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪರಿಚಯ ನಾನು ಈ ಸಭೆಗೆ ಮಾಡಬೇಕಾಗಿಲ್ಲ. ಅದನ್ನು ಇಂಗ್ಲೀಷಲ್ಲಿ ಗಾದೆ ಇದೆ, ಕ್ಯಾರಿ ಗೋಲ್ಡ್ ಟು ನ್ಯೂ ಕಾಸ್ಟಲ್. ನ್ಯೂ ಕಾಸ್ಟಲ್ ಒಂದು ಜಾಗದಲ್ಲಿ ಬೇಕಾದಷ್ಟು ಕಲ್ಲಿದ್ದಲಿದೆ, ಆ ಊರಿಗೆ ಕಲ್ಲಿದ್ದಲನ್ನು ತೆಗೆದು ಹೋಗುವಂಥ ಅಗತ್ಯ ಇಲ್ಲ ಅಂತ ಗಾದೆ ಹೇಳ್ತದೆ. ಅದೇ ರೀತಿ ವಿಷ್ಣುವರ್ಧನ್ ಅವರ ಪರಿಚಯ ಮಾಡೋಕ್ಕೆ ಈ ಸಭೆಗೆ ಅಗತ್ಯವಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಅವರ ಸಿನಿಮಾ ನೋಡಿ ಅವರ ಅಭಿಮಾನಿಗಳಾಗಿದ್ದಾರೆ. ನಾನು ಸಿನಿಮಾದ ಬಗ್ಗೆ ಹೆಚ್ಚು ಮಾತಾಡೋಣಲ್ಲ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಇವತ್ತು ವಿಷ್ಣುವರ್ಧನ್ ಅವರ ನೆನಪಿನಲ್ಲಿ ಒಂದು ಚಿಕ್ಕ ನನ್ನ ಜೀವನದ ವಿಚಾರವನ್ನು ಮುಂದೆ ಇಡಬಯಸ್ತೇನೆ. ನಾನು ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ಒಬ್ಬ ಕೂಪ ಮಗುಗಳಾಗಿದ್ದೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಎಲ್ಲರೂ ಸುಖವಾಗಿದ್ದೆ ಅಂತ ತಿಳ್ಕೊಂಡಂಥ ವ್ಯಕ್ತಿ. ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡು ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನನ್ನಲ್ಲಿ ನಾನು ಚರ್ಚೆ ಮಾಡಿದಾಗ ನನಗೆ ಅನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಸಮಾಜ ಒಳ್ಳೆ ಕೆಲಸ ಮಾಡಿದ್ದವ್ರನ್ನ ಗುರುತಿಸಿ ಪುರಸ್ಕರಿಸ್ತಾ ಇತ್ತು, ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಕೊಡ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದರೆ, ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಆ ಬಹಿಷ್ಕಾರ ದೊಡ್ಡ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡುವವರಿಗೆ ಮಾತ್ರ ಅಲ್ಲ, ನನ್ನ ಕುಟುಂಬದ ಸದಸ್ಯರಿಗೂ ಆಗ್ತಾ ಇತ್ತು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪರಿಸ್ಥಿತಿ ಕಂಡ್ರೆ ಅದರಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜ. ಈ ಸಮಾಜದಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಇದೇ ರೀತಿ ನಾವು ಮುಂದುವರೆದರೆ, ಇದೇ ರೀತಿ ಸಮಾಜ ಮುಂದುವರೆದರೂ ಕೂಡ ನನ್ನ ಅನಿಸಿಕೆಯಲ್ಲಿ ಈ ದೇಶದಲ್ಲಿ ಭಾಳಷ್ಟು ಅನ್ಯಾಯ ಆಗಬಹುದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ಬದಲಾಯಿಸಬೇಕಾದ್ರೆ ನಮ್ಮಲ್ಲಿ ಎಲ್ಲರಲ್ಲೂ 2 ಮೌಲ್ಯಗಳ ಅಗತ್ಯ ಇದೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ತೃಪ್ತಿ ಅಂದರೆ ಒಂದು ಹುದ್ದೆಗೆ ಬಂದು ಕೆಲಸ ಸಿಗ್ತು, ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಇರಬೇಕು. ಆಕಾಂಕ್ಷೆ ಇದ್ದರೆ ಜೀವನ ಸಾರ್ಥಕವಾಗ್ತದೆ. ಆದರೆ ಆ ಆಕಾಂಕ್ಷೆಯನ್ನು ಪೂರೈಸುವ ದಾರಿ ಬಹಳ ಮುಖ್ಯವಾದದ್ದು. ಪ್ರಾಮಾಣಿಕತೆಯಿಂದ ಕಾನೂನು ಚೌಕಟ್ಟಲ್ಲಿ ಸಂಪತ್ತನ್ನು ಪಡೆದರೆ ಏನೂ ತಪ್ಪಿಲ್ಲ. ಆದರೆ ಇನ್ನೊಬ್ಬನ ಜೇಬಿ ಕೈ ಹಾಕಿ ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಸಂಪತ್ತನ್ನು ಪಡ್ಕೊಂಡ್ರೆ ಅದರಿಂದ ಎಂದೂ ಸಂತಸ ಬರಲ್ಲ, ನಿದ್ದೆ ಬರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇವತ್ತಿದೆ. ಅದಕ್ಕೆ ಬದಲಾವಣೆ ಯಾರು ತರುವುದು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟ್ ತಿಂದದ್ದು ನೆನಪಿದೆ.
ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್. ಇವತ್ತು ಪೋಷಕರು ಬಹಳಷ್ಟು ಜನ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡೋರು. ಕೆಲಸ ಅಂದರೆ ಇನ್ನೊಂದು ರೋಗ, ಅಲ್ಲಿ ಪ್ರಮೋಷನ್ ಆಗಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು ಅಂತ ಮಕ್ಕಳ ಜೊತೆ ಸಂಪರ್ಕ ಭಾಳ ಕಮ್ಮಿ ಆಗಿದೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ, ಐಫೋನಲ್ಲಿ ಯಾವ ಮೌಲ್ಯನೂ ಇಲ್ಲ. ಎಲ್ಲಿ ಕಲಿತಾರೆ ಮಕ್ಕಳು? ಅಂಥ ಸಮಾಜದಲ್ಲಿ ಇದ್ದೇವೆ ಬಂಧುಗಳೇ. ಈ ಸಮಾಜವನ್ನು ನಾವು ಬದಲಾಯಿಸದಿದ್ದರೆ ಮುಂದೆ ಭಾಳ ಕಷ್ಟ. ಬದಲಾಯಿಸಬೇಕಾದ್ರೆ ನಮ್ಮಲ್ಲಿ ನಾವು ತೃಪ್ತಿ ಅನ್ನೋ ಗುಣ ಅಳವಡಿಸಬೇಕು. ತೃಪ್ತಿ ಇದ್ದರೆ ಜೀವನ ಸಾರ್ಥಕ ಆಗ್ತದೆ. ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಇದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ, ನಾವು ಹುಟ್ಟುವುದು ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಭಾಳ ವ್ಯತ್ಯಾಸ ಇದೆ. ನಮ್ಮ ಕವಿಗಳು ಬರೆದಿದ್ದಾರೆ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗಬೇಕು. ಈ ಎರಡು ಮೌಲ್ಯಗಳು ನಮ್ಮಲ್ಲಿ ಇದ್ದರೆ ಈ ದೇಶ ಭಾಳ ಉತ್ತಮ ಮಟ್ಟಕ್ಕೆ ಹೋಗ್ತದೆ. ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರ್ತದೆ ಅಂತ ನನ್ನ ಮಾತುಗಳನ್ನು ಹೇಳ್ತಾ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.